ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಿರೋಂಥದ್ದು. ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ ಕೆಲವೊಂದು ಗ್ಯಾಸ್ ಬಂಕ್ಗಳಲ್ಲಿ ಯಾವ ರೀತಿಯಾಗಿ ಲೂಟಿ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಸುಲಿಗೆ ಮಾಡ್ತಾ ಇದ್ದಾರೆ, ಆಟೋ ಚಾಲಕರ ಜೀವನ ಯಾವ ರೀತಿಯಾಗಿದೆ ಅನ್ನೋದನ್ನ ನಾನೊಬ್ಬ ಆಟೋ ಚಾಲಕನಾಗಿ ನನಗೆ ಗೊತ್ತಿರೋಷ್ಟು ವಿವರಿಸ್ತೇನೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಇವತ್ತು ಆಟೋ ಚಾಲಕರ ಬದುಕು ಯಾವ ರೀತಿಯಾಗಿದೆ ಅಂತ ಅಂದ್ರೆ, ಎಲ್ಲೋ ಮಾಡುವಂತಹ ಯುದ್ಧ ಮತ್ತೊಂದಕ್ಕೆ ಅವರು ಕಿತ್ತಾಡುವಂಥದಕ್ಕೆ ಇಲ್ಲಿ ಯಾರು ಸಾಮಾನ್ಯ ಜನರು ಯಾವ ರೀತಿಯಾಗಿ ಬೆಲೆ ತೆರಬೇಕಾಗ್ತದೆ ಅನ್ನೋದನ್ನ ಇದೊಂದು ನಿದರ್ಶನ. ಪಕ್ಕದ ಕೇರಳ ರಾಜ್ಯದಲ್ಲಿಲ್ಲ, ತಮಿಳುನಾಡಲ್ಲಿಲ್ಲ, ಆಂಧ್ರದಲ್ಲಿಲ್ಲ, ಆದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಗ್ಯಾಸ್ ಬಳಸುವಂಥ ಅಡುಗೆ ಸಿಲಿಂಡರ್ ಆಗಿರ್ಬೋದು, LPG ಆಟೋಗಳಿಗೆ ಬಳಸುವಂಥದ್ದಾಗಿರ್ಬೋದು, ಇದು ಕೊರತೆ ಆಗ್ಬಿಟ್ಟಿದೆ. ಒಂದು ಕಡೆ ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ಅನ್ನ ಸಿಕ್ಕಿದ್ರೆ ಇನ್ನೊಂದು ಕಡೆ ಸಿಗ್ತಾ ಇಲ್ಲ. ಇದನ್ನೇ ಒಂದು ಅಡ್ವಾಂಟೇಜ್ ಮಾಡಿಕೊಂಡು ಕೆಲವೊಂದು ಗ್ಯಾಸ್ ಬಂಕ್ಗಳಲ್ಲಿ ನಮ್ಮ ಹತ್ರ ಸುಲಿಗೆ ಮಾಡ್ತಾ ಇದ್ದಾರೆ. ಏನು 64 ರೂಪಾಯಿ 70 ಪೈಸೆ ಇದ್ದಂತಹ ಏನು ಈ ಮಾರ್ಚಿಂದ 1ನೇ ತಾರೀಕಿಂದ 1ನೇ ತಾರೀಕಿಗೆ ಈ ಕಚ್ಚಾ ತೈಲ ಬೆಲೆ ಏರಿಳಿತ ಕಂಡಂಥ ಸಂದರ್ಭದಲ್ಲಿ ಅದೇ ಅವ್ರದೇ ಆದಂತಹ ಒಂದು ಕಮಿಟಿ ಇರುತ್ತೆ. ಅವರು ಏನು ಕಮಿಟಿಯನ್ನ ನಿಗದಿ ಮಾಡ್ತಾರೆ, ಅದನ್ನೇ ಬೆಲೆಯಲ್ಲಿ 1ನೇ ತಾರೀಕಿಂದ 1ನೇ ತಾರೀಕು ತನಕ ಪಾಲಿಸಬೇಕಾದಂಥದ್ದು ಈ ಗ್ಯಾಸ್ ಬಂಕ್ಗಳ ಕರ್ತವ್ಯ. ಆದರೆ ಯುದ್ಧಗಳೆಲ್ಲ ಮಾಡ್ತಿರೋಂಥ ಒಂದು ಕಾರಣವನ್ನು ಮುಂದಿಡ್ಕೊಂಡು ಇವತ್ತು 64 ರೂಪಾಯಿ 70 ಪೈಸೆ ಇದ್ದಂತಹ ಗ್ಯಾಸು ಕೆಲವೊಂದು ಗ್ಯಾಸ್ ಬಂಕ್ಗಳಲ್ಲಿ 80 ರೂಪಾಯಿ, 85 ರೂಪಾಯಿ, 90 ರೂಪಾಯಿ, 95, 100 ಈ ರೀತಿಯಾಗಿ ಆಟೋ ಚಾಲಕರ ಹತ್ರ ಸುಲಿಗೆ ಮಾಡ್ತಿರ್ತಕ್ಕಂಥದ್ದು. ಇಲ್ಲಿ ತೊಂದರೆ ಆಗ್ತಾ ಇದೆ. ನಮಗೆ ಆಟೋ ಚಾಲಕರಿಗೆ ದುಡಿಮೆ ಆಗೋದು 1,000 ರೂಪಾಯಿ. ಅದರಲ್ಲಿ ಡೈಲಿ ನಾವು 95 ರೂಪಾಯಿ ಕೊಟ್ಟು 1 ಲೀಟರ್ ಗ್ಯಾಸ್ ಅನ್ನು ಹಾಕ್ಸಿದ್ರೆ ಕೇವಲ 15ರಿಂದ 16 ಕಿಲೋಮೀಟರ್ ಮೈಲೇಜ್ ಬರ್ತದೆ. ನಾವು ಯಾವ ರೀತಿಯಾಗಿ ಜೀವನ ಮಾಡ್ತಕ್ಕಂಥದ್ದು ಮತ್ತೊಂದು ಅಂತ ಹೇಳಿ ನಾವೇನಾದ್ರೂ ಕೂಡ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ ಇದು ರಾಜ್ಯ ಸರ್ಕಾರ ಮಾಡಿದಲ್ಲ, ಕೇಂದ್ರ ಸರ್ಕಾರ ಮಾಡಿರೋದು. ಹೋಗಿ ನೀವು ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಮತ್ತೊಂದು ಅಂತ ಹೇಳಿ ಈ ರೀತಿಯಾಗಿ ಮಾತನಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇಡೀ ದೇಶಕ್ಕೆ ಬಂದಿರೋಂಥದ್ದು ಈ ಪರಿಸ್ಥಿತಿ ಪ್ರಶ್ನೆ ಮಾಡೋದು ಬೇಡವಾ? ಇಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷದ ಪರವಾಗಿ ಮಾತನಾಡ್ತಕ್ಕಂಥ ಕೆಲಸವನ್ನ ಯಾರು ಕೂಡ ಮಾಡಬಾರ್ದು. ನಿಮ್ಮನಿಗೂ ಬರ್ತದೆ, ನಮ್ಮನಿಗೂ ಬರ್ತದೆ. ಪಕ್ಷಾತೀತವಾಗಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗ್ತದೆ. ಓಲೈಕೆಯನ್ನ ಮಾಡಿಕೊಂಡು ಯಾರು ಕೂಡ ಮಾಡಬೇಡಿ. ಈ ರೀತಿಯಾಗಿ ಅಲ್ಲಿ ಅಡುಗೆ ಸಿಲಿಂಡರ್ ಕೊಡೋ ಕೆಲವೊಂದು ಹೋಟ್ಲ್ಗಳಲ್ಲಿ ಕಮರ್ಷಿಯಲ್ ಸಿಲಿಂಡ್ರು ಸಿಗ್ತಾ ಇಲ್ಲ, ನಮಗೆ ಬಹಳ ತೊಂದರೆ ಆಗಿದೆ ಅಂತ ಹೋಟ್ಲವ್ರು ಹೇಳ್ತಾ ಇದ್ದಾರೆ. ಸಿಕ್ಕಿದ್ರು ಕೂಡ ಬ್ಲಾಕ್ ಅಲ್ಲಿ 5,000, 3,000 ಈ ರೀತಿಯಾಗಿ ತಗೋತಾ ಇರೋ ಅಂತಾರೆ ಹೋಟ್ಲವ್ರು ಹೇಳ್ತಾರೆ. ಈ ಕಡೆ ನಮಗೆ LPG ಆಟೋಗಳಿಗೆ ಗ್ಯಾಸ್ ಸಿಕ್ಕಿದ್ರು ಕೂಡ ಇದರಲ್ಲಿ ದರಗಳನ್ನ ಅಂತಂದ್ರೆ ಅವ್ರಿಗೆ ಎಷ್ಟು ಬೇಕಷ್ಟು ದರಗಳನ್ನ ನಿಗದಿಯನ್ನ ಮಾಡಿಕೊಂಡು ಇದೇ ಸಿಕ್ಕಿದ ಚಾನ್ಸ್ ಅಂತ ಹೇಳ್ಬಿಟ್ಟು ಲೂಟಿಯನ್ನ ಮಾಡ್ತಾ ಇರ್ತಕ್ಕಂಥ ಸನ್ನಿವೇಶಗಳನ್ನ ಬೆಂಗಳೂರು ಎಲ್ಲಾ ಭಾಗದಲ್ಲಿ ಇರ್ತಕ್ಕಂಥ ಕೆಲವೊಂದು ಜಿಲ್ಲೆ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಗ್ಯಾಸ್ ಬಂಕ್ಗಳಲ್ಲಿ LPG ಗ್ಯಾಸ್ ಬಂಕ್ಗಳಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಈ ರಾಜ್ಯ ಸರ್ಕಾರ ಈ ಮಾರ್ಷಿಯಲ್ಗಳನ್ನ ನೋಡಿ, ಈ ಕಸವನ್ನ ಏನಾದ್ರೂ ಕೂಡ ನಾವು ಎಲ್ಲರೂ ಹಾಕಿ ಬಂದಂತ ಸಂದರ್ಭದಲ್ಲಿ ನೋಡ್ಕೊಂಡು ನಮ್ಮ ಮನೆಗೆ ಸುರಿತಕ್ಕಂಥ ಕೆಲಸವನ್ನ ಮಾಡ್ತಾ ಇರತಕ್ಕಂಥ ಈ ಮಾರ್ಷಿಯಲ್ಗಳಿದ್ದಾರಲ್ಲ, ಅವ್ರು ಏನ್ ಮಾಡಕ್ ಇಟ್ಕೊಂಡಿದ್ದಾರೆ? ನೀವು ಹೋಗಿ ಅವ್ರನ್ನ ಯಾರ್ಯಾರು ದುಪ್ಪಟ್ಟು ದರಗಳನ್ನ ಸಾರ್ವಜನಿಕರ ಹತ್ರ ಸುಲಿಗೆ ಮಾಡ್ತಾ ಇದ್ರೆ ಬಂಕ್ಗಳಲ್ಲಿ ಹೋಗಿ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡಕ್ಕಾಗಲ್ವ ನಿಮ್ಗೆ? ಈ KJ ಜಾರ್ಜ್ ಇಂಧನ ಸಚಿವರು, ಪವರ್ ಮಿನಿಸ್ಟರ್ ಏನ್ ಮಾಡ್ತಾ ಇದ್ದೀರಾ? ನೀವೇನಾದ್ರೂ ಕೂಡ ಅವರನ್ನ ಕರೆದು ಇಲ್ಲ ಏಜೆನ್ಸಿಗಳು ಏನಾದ್ರು ಮಾಡಿದ್ರೆ ಕಠಿಣ ಕ್ರಮವನ್ನ ಜರುಗಿಸ್ತೀವಿ ಮತ್ತೊಂದು ಅಂತೇಳಿ ಏನಾದ್ರೂ ಕೂಡ ಅವರಿಗೆ ಒಂದು ಎಚ್ಚರಿಕೆ ಸಂದೇಶವನ್ನ ನೀಡಿದ್ರ? ಇಲ್ಲಿ ಯಾರು ಮಿನಿಸ್ಟ್ರು ಯಾರು ಕೆಲಸ ಮಾಡ್ತಾ ಇದಾರೆ ಜನರ ಪರವಾಗಿ ಏನೋದನ್ನ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಸ್ನೇಹಿತರೆ. ಅಲ್ರಿ, ಜನ ಸಮಸ್ಯೆ ಏನ್ ಹೇಳ್ತಾ ಇದಾರೆ ಇವತ್ತು PGಗಳಲ್ಲಾಗಿರ್ಬೋದು ಮತ್ತೊಂದುಗಳಾಗಿ ಎಲ್ಲೋ ಒಂದು ಕಡೆ ಹೋಟ್ಲುಗಳೆಲ್ಲ ಕೂಡ ಮುಚ್ಕೊಂಡ್ ಬರ್ತಾ ಇದಾರೆ. ಈ ಕಡೆ ದುಡಿಮೆ ಕಮ್ಮಿ ಆಗ್ತಾ ಇದೆ. ಇವತ್ತು 500 ರೂಪಾಯಿ ಗ್ಯಾಸ್ ಕೊಡಬೇಕು, ಹೊರಗಡೆ ಊಟ ಮಾಡಬೇಕು. ನಾವು ಯಾರಿಗೆ ಹೇಳ್ಕೊಳ್ಳೋಣ ನಮ್ಮ ಪರಿಸ್ಥಿತಿ? ನಮ್ಮನ್ನ ಆಳುವಂತ ಸರ್ಕಾರ ನಿಮ್ಮನ್ನ ಹಂಗ್ ಉದ್ಧಾರ ಮಾಡ್ತೀವಿ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆಗಳನ್ನ ಕೊಟ್ಟು ಬಂದಿರ್ತೀರಾ. ಜನರನ್ನ ಇತರ ದೃಷ್ಟಿಯನ್ನ ಕಾಯುವಂಥದ್ದು ನಿಮ್ಮ ಕರ್ತವ್ಯ ಅಲ್ವಾ? ನಿಮ್ಮ ಧರ್ಮ ಅಲ್ವಾ? ಇವತ್ತುವರೆಗೂ ಆಗ್ಲಿ CM ಸಿದ್ದರಾಮಯ್ಯನವರಾಗ್ಲಿ DK ಶಿವಕುಮಾರ್ ಅವರಾಗ್ಲಿ ಏನಾದ್ರು ಕೂಡ ಪ್ರೆಸ್ ಮೀಟ್ ಮಾಡಿ ಈ ಯಾರು ದುಪ್ಪಟ್ಟು ದರಗಳನ್ನ ನಿಗದಿ ಮಾಡಿ ತಗೋತಾ ಇರೋಂಥದ್ದು ಏಜೆನ್ಸಿಗಳ ಮೇಲೆ ನಾವು ಕಠಿಣ ಕ್ರಮವನ್ನ ತಗೊಳ್ತೀವಿ ಅಂತೇಳಿ ಅವ್ರಿಗೆ ಏನಾದ್ರು ಕೂಡ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದ್ರೆ ಅಂದ್ರೆ ಏನು ಇಲ್ಲ ಕಣ್ರಿ. ನಾವು ಯಾರನ್ನ ಪ್ರಶ್ನೆ ಮಾಡ್ಬೇಕಿಲ್ಲಿ? ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಅವ್ರ ಮೇಲೆ ಫೈನ್ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಎಲ್ಲಿ ಬಂದು ಯಾರು ಜಾಸ್ತಿ ತಗೋತಾರೆ ಅಂತ ನೋಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಇಲ್ಲಿ ಆಟೋ ಚಾಲಕರಿಗೆ ಏನ್ ಮಾಡಬೇಕು? ನಾವು ಕೈ ಕಡ್ಕೊಂಡು ಕೂರ್ಬೇಕಾ ಮನೆಯಲ್ಲಿ? ನಮ್ಮ ಸಂಸಾರಗಳನ್ನ ನಡೆಸುವಂತವ್ರು ಯಾರು ಇವತ್ತು? ನಾವು ದುಡಿದ್ರೆ ದುಡ್ಡು ಸ್ವಾಮಿ, ದಿನನಿತ್ಯ ಕೂಲಿ ಮಾಡುವಂತಹ ಜನಗಳು ನಾವು ಮಧ್ಯಮ ವರ್ಗದವರು. ಇವತ್ತು ನಾವೇನಾದ್ರು ಕೂಡ ಹೊರಗಡೆ ದುಡ್ಕೊಂಡ್ ಬಂದಂದ್ರೆ ಇವತ್ತು ನಮ್ಮ ಮನೆಯಲ್ಲಿ ಊಟ ಸಿಗ್ತದೆ, ಇಲ್ಲ ಅಂತಂದ್ರೆ ನಾವು ಕೂಡ ಬೀದಿಗೆ ಬರ್ಬೇಕಾಗ್ತದೆ. ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಕೇಳುವಂತ ಯಾವೊಬ್ಬ ರಾಜಕಾರಣಿಗಳು ಇಲ್ಲ. ಇವತ್ತು ಅಮೆರಿಕ ಇಸ್ರೇಲ್ ಯುದ್ಧ ಮಾಡ್ಬೇಕಂತಂದ್ರೆ ಏನು ಏಕಾಏಕಿಯಾಗಿ ಯುದ್ಧಗಳನ್ನ ಘೋಷಣೆ ಮಾಡಿರ್ತಕ್ಕಂಥದ್ದ? ಇಲ್ಲ, ಈ ರೀತಿಯಾಗಿ ಗುಪ್ತಚರ ಇಲಾಖೆಯಿಂದ ಪ್ರತಿಯೊಂದು ದೇಶಗಳಿಗೂ ಕೂಡ ಒಂದು ಮಾಹಿತಿ ಇರುತ್ತೆ. ಇಲ್ಲ, ಇವರು ಯುದ್ಧ ಮಾಡ್ತಾರೆ,
ಯುದ್ಧ ಮಾಡದಂತ ಸಂದರ್ಭದಲ್ಲಿ ನಮಗೆ ಕಚ್ಚಾ ತೈಲಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಕೊರತೆ ಆಗ್ತದೆ, ನಾವು ಸ್ಟಾಕ್ ಮಾಡಿ ಇಟ್ಕೋಬೇಕು ಅಂತೇಳಿ ಎಲ್ಲ ಕೂಡ ಇದ್ದೇ ಇರುತ್ತೆ. ಹಂಗೂ ಕೂಡ ನಮ್ಮ ಇಂಡಿಯಾ ದೇಶಕ್ಕೂ ಕೂಡ ಗುಪ್ತಚರ ಇಲಾಖೆಯಿಂದ 6 ತಿಂಗಳು ಮುಂಚೆನೆ ಈ ಒಂದು ಮಾಹಿತಿ ಇರುತ್ತೆ. ಕೆಲವೊಂದು ಎಲ್ಲ ಒಂದು ಕಡೆ ಈ ರಾಜಕಾರಣಿಗಳು ಕೇಂದ್ರ ಸರ್ಕಾರದ ಮಂತ್ರಿಗಳು ಮತ್ತೊಂದು ಪೇಪರ್ ಹೇಳಿಕೆಯಲ್ಲಿ ಕೊಡ್ತಾರೆ, ಇಲ್ಲ ಈ ರೀತಿಯಾಗಿ ಯುದ್ಧ ಆಗ್ತದೆ, ನಮ್ಮ ಹತ್ರ ಬೇಕಾಗಿರುವಂತ 70 ದಿವಸಗಳ ಕಾಲ ಯುದ್ಧ ಆಗುತ್ತೆ, ಆ 70 ದಿವಸಗಳ ಬೇಕಾದಂತ ಸಾಮಗ್ರಿಗಳು ನಮ್ಮ ಹತ್ರ ಇದೆ ಸ್ಟಾಕು, ಡೋಂಟ್ ವರಿ ಅಂತ ಹೇಳಿದಂತಹ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇವತ್ತು ಯುದ್ಧ ನಡೆದು 15 ದಿವಸದಿಂದ 16 ದಿವಸಕ್ಕೆ ಬರ್ತಾ ಇದೆ. ಇನ್ನು 70 ದಿವಸಗಳ ಕಾಲ ಅಂತಂದ್ರೆ ಇನ್ನು ಯಾವ ಮಟ್ಟಕ್ಕೆ ಹೋಗ್ಬೋದು, ಊಹೆ ಕೂಡ ಮಾಡ್ಕೊಳ್ಳೋ ಆಗಲ್ಲ, ಆ ರೀತಿಯಾಗಿ ಪರಿಸ್ಥಿತಿ ಆಗಿದೆ. ಯಾಕೆ ಅಂತಂದ್ರೆ ಇವತ್ತು ಅಡುಗೆ ಸಿಲಿಂಡರ್ ಇಂದ ಅಂದ್ರೆ ಮನೆ ಎಷ್ಟು ಸ್ಕೂಲಿಗೆ ಹೋಗುವಂತ ಮಕ್ಕಳುಗಳು, ಕೆಲ್ಸಕ್ಕೆ ಹೋಗುವಂತ ಯುವಕರುಗಳು ಮತ್ತೊಂದು ಯಾವ ರೀತಿಯಾಗಿ ಸಂಕಷ್ಟ ಅದನ್ನ ಊಹೆನೂ ಕೂಡ ಮಾಡ್ಕೊಳಕ್ಕಾಗಲ್ಲ, ಆ ರೀತಿಯಾಗಿ ದುಬಾರಿ ಆಗ್ಬಿಟ್ಟಿದೆ. ಇಂಥ ಎಲ್ಲ ಮಾಹಿತಿ ಇದ್ರು ಕೂಡ ಇವ್ರು ಯಾವ ತರ ಹೆಚ್ಚಿಸ್ಕೊಂಡು ಆ ರಾಜ್ಯಗಳಿಗೆ ಮತ್ತೊಂದು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ಬೇಕು ಈ ಗ್ಯಾಸ್ ಸಿಲಿಂಡರ್ಗಳನ್ನ ಮತ್ತೊಂದು ಅಂತೇಳಿ ಮಾಡ್ಬೇಕಲ್ವಾ. ಇವ್ರು 6 ತಿಂಗಳಿಗೆ ಮುಂಚೆನೇ ಇನ್ಫಾರ್ಮೇಶನ್ ಇದ್ದಂಥವ್ರು, ಇವರು ಡಬಲ್ ಸಿಲಿಂಡರ್ ಇದ್ದಂಥವ್ರು ನೀವು ಬುಕ್ ಮಾಡ್ಕೊಳ್ಳಿ ಮತ್ತೊಂದು ಅಂತೇಳಿ ಈ ತರ ಸ್ಟಾಕ್ ಮಾಡಿಕೊಳ್ಳಿ ಅಂತ ಯಾಕೆ ಹೇಳಲಿಲ್ಲ? ಈ ರೀತಿಯಾಗಿ ಯುದ್ಧ ಸ್ಟಾರ್ಟ್ ಆದಾಗ ಬಂದಾಗ ಈ ರೀತಿಯಾಗಿ ಮಾಧ್ಯಮಗಳಲ್ಲಿ ತೋರಿಸಿದಾಗ ಎಷ್ಟೋ ಜನ ಇವತ್ತು ಡಬಲ್ ಸಿಲಿಂಡರ್ ಹೀಗೆ ಬುಕ್ ಮಾಡ್ತಾ ಇದ್ದಾರೆ, ಸಿಲಿಂಡರ್ ಸಿಗ್ತಾ ಇಲ್ಲ, ವೇಟಿಂಗ್ ಪೀರಿಯಡ್ 25 ದಿವಸ ಅಂತ ತೋರಿಸ್ತಾ ಇದೆ. ನಾವ್ ಏನ್ ಮಾಡ್ಕೊಂಡು ತಿನ್ಬೇಕೀಗ? ಇವ್ನು ನಮ್ಮನ್ನ ಆಳುವಂತ ರಾಜ್ಯ ಸರ್ಕಾರ ಸರಿ ಇಲ್ಲ ಅಂತ ಅಂದ್ಮೇಲೆ ನಾವ್ ಇನ್ಯಾರನ್ನ ಪ್ರಶ್ನೆ ಮಾಡ್ಬೇಕು ಸ್ವಾಮಿ? ನಮ್ಮ ಆಟೋ ಚಾಲಕರು ಕೂಡ ಬಹಳ ನೊಂದು ಹೋಗ್ಬಿಟ್ಟಿದ್ದಾರೆ. ಒಂದು ಕಡೆ ಬಿಗ್ನೆಸ್ ಇಲ್ಲ, ಈ ಬೈಕ್ ಟ್ಯಾಕ್ಸಿ ಮತ್ತೊಂದು ಅಂತ ಎಲ್ಲ ಬಂದ್ಬಿಟ್ಟು ನಮಗೆ ಒಂದು ಕಡೆ ಬಿಗ್ನೆಸ್ ಇಲ್ಲ, ಒಂದು ಕಡೆ ಈ ರೀತಿಯಾಗಿ ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ. ಈ ಕಡೆ ಗ್ಯಾಸ್ ಸಿಕ್ಕಿದ್ರು ಕೂಡ ಈ ರೀತಿಯಾಗಿ ಹೈ ರೇಟ್ ಅನ್ನ ಮಾಡ್ಕೊಂಡಿದ್ರೆ ನಾವು ಯಾವ ತರ ಗ್ಯಾಸ್ ಹಾಕ್ಸೋದು, ನಾವು ಯಾವ ತರ ದುಡಿಮೆ ಮಾಡೋಂಥದ್ದು? ನಿಜವಾಗ್ಲೂ ಕೂಡ ಸ್ನೇಹಿತರೆ ಇದು ಬಹಳ ಸಂಕಷ್ಟ ಆಗ್ಬಿಟ್ಟಿದೆ. ಈಗಲೇ ಇದು 95 ರೂಪಾಯಿ, 100 ರೂಪಾಯಿ, 100, 130 ರೂಪಾಯಿ, 150 ರೂಪಾಯಿ ಕೂಡ ದಾಟ್ತದೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ರೀತಿಯಾಗಿ ದಾಟ್ತದೆ, ಏನ್ ಕತೆ, ಏನ್ ಮಾಡ್ತಾರಂತ ಗೊತ್ತಿಲ್ಲ. ಒಟ್ಟಿಗೆ ಕಾಂಗ್ರೆಸ್ ಸರ್ಕಾರ ಏನು ಕರ್ನಾಟಕದಲ್ಲಿ ಇದೆಯೋ ಇಲ್ಲ ಕೆಲಸ ಮಾಡ್ತಾ ಇದೆಯೋ ಜನರ ಪರವಾಗಿ, ಅವರ ಯೋಜನೆಗಳಲ್ಲಿ ಇದಾರೋ ಗೊತ್ತಾಗ್ತಾ ಇಲ್ಲ. ಅಲ್ಲೊಂದು ನಾನು ಮೊನ್ನೆ ಒಂದು ಟಿವಿಲಿ ಹೋದಂಥ ಕಾರ್ಯಕ್ರಮದಲ್ಲಿ ಮಾತಾಡ್ಬೇಕು, ಇಲ್ಲ ಕಾಂಗ್ರೆಸ್ ಸರ್ಕಾರ ಹೇಳಿದೆ 70% ಕೊರತೆ ಆಗಿದೆ, ಇನ್ನು 30% ಅಷ್ಟೇ ಸಿಗ್ತಾ ಇರೋವಂಥದ್ದು ಗ್ಯಾಸ್ ಈ ರೀತಿಯಾಗಿ ಇದೆ ಅಂತ ಹೇಳಿ ಈ ತರ ವಾಸ್ತವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಅದು ಯಾವ ತರ ಒಟ್ಟಿಗೆ ಎಲ್ಲ ಕಡೆ ಒಂದೊಂದು ಬಂಕ್ಗಳಲ್ಲಿ ಗ್ಯಾಸ್ ಬರ್ತಾ ಇದೆ, ಬಂದ್ರು ಕೂಡ ಅವ್ರಿಗೆ ಬೇಕಾದಂತ ರೇಟ್ ನಿಗದಿ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಗ್ಯಾಸ್ ಸಿಗ್ದಲೆ ಗ್ಯಾಸ್ ಹೆಂಗ್ ಬರ್ತದೆ? ಇದನ್ನ ಪ್ರಶ್ನೆ ಮಾಡ್ಬೇಕಲ್ವಾ? ಇದನ್ನ ಕಡಿವಾಣ ಹಾಕ್ಬೇಕಲ್ವಾ ಅಧಿಕಾರಿಗಳು? ಇವ್ರಿಗೇನು ಇಲ್ಲ, ಸುಮ್ಮನೆ ಈ ರೀತಿಯಾಗಿ ದರಗಳನ್ನ ಅಂತಂದ್ರೆ ದುಪ್ಪಟ್ಟು ದರಗಳನ್ನ ವಸೂಲಿ ಮಾಡ್ಲಿಕ್ಕೆ ನಿಂತಿದ್ದಾರೆ. ರಾಜ್ಯ ಸರ್ಕಾರ ಈ ಕೂಡಲೇ ಎಚ್ಚರಿಸಿಕೊಂಡು ಬಡವ್ರ ಬಗ್ಗರಿಗೆ ನ್ಯಾಯ ಕೊಡಿಸುವಂತ ನೀವುಗಳು ಇವ್ರನ್ನ ಪ್ರಶ್ನೆ ಮಾಡಿ ಇವರಿಗೆ ಒಂದು ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಎಷ್ಟೋ ಆಟೋ ಚಾಲಕರು ಮತ್ತೊಬ್ರು ಉಳ್ಕೋತಾರೆ. ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗ್ತದೆ, ಆಟೋ ಚಾಲಕರು ಬದುಕು ಬೀದಿಗೆ ಬರೋದು ಅಂತ ಗ್ಯಾರಂಟಿ ಸ್ನೇಹಿತರೆ. ಹೀಗಾಗಿ ಈ ಪ್ರಶ್ನೆ ಮಾಡುವಂತ ಕೆಲಸವನ್ನ ಪ್ರತಿಯೊಬ್ರು ಕೂಡ ನಿಮ್ಮ ನಿಮ್ಮ ವಿಡಿಯೋಗಳಾಗಿರ್ಬೋದು, ಫೇಸ್ಬುಕ್ ಲೈವ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಮಾಡಿ. ಕೆಲವೊಂದು ಈ ರೀತಿಯಾಗಿ ಲೂಟಿ ಮಾಡುವಂತಹ ಗ್ಯಾಸ್ ಬಂಕ್ಗಳಲ್ಲಿ ಬೇರೆ ಕಡೆ ಸಿಗುತ್ತಂತ ಅಲ್ಲಿ ಕಮ್ಮಿ, ಎಲ್ಲಿ ಕಮ್ಮಿ ಇರುತ್ತೆ ಅಲ್ಲಿ ಹಾಕಿಸ್ಕೊಳ್ಳಿ. ಇಂತಹ ಲೂಟಿ ಮಾಡುವಂತ ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ಅನ್ನ ಹಾಕ್ಸಕ್ ಹೋಗ್ಬೇಡಿ. ಏನಾದ್ರು ಕೂಡ ಅನಿವಾರ್ಯ ಏನಾದ್ರು ನಿಮಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಅಂದಾಗ ಏನೋ ಒಂದು ಕಡೆ ಇನ್ನೇನು ಮಾಡೋಕ್ಕಾಗಲ್ಲ, ಹಾಕ್ಸ್ಕೊಳ್ಳೇಬೇಕಾಗ್ತದೆ, ಅದು ಏನು ಮಾಡೋಕ್ಕಾಗಲ್ಲ, ಅದ ರೀತಿಯಾಗಿ ಪರಿಸ್ಥಿತಿ ಆಗಿದೆ. ಇಂಥ ಲೂಟಿ ಮಾಡುವಂತಹ ಕೆಲವೊಂದು ಗ್ಯಾಸ್ ಬಂಕ್ಗಳನ್ನ ಧಿಕ್ಕರಿಸಿ ಅನ್ನೋದನ್ನ ನಿಮ್ಮ ಮುಖಾಂತರ ನಮ್ಮೆಲ್ಲ ಆಟೋ ಚಾಲಕರಿಗೆ ಹಾಗೂ LPG ಬಳಸುವಂತ ಗ್ರಾಹಕರಿಗೆ ಮತ್ತೆ ನಿಮ್ಮ ಏಜೆನ್ಸಿಗಳು ಇವತ್ತು ಅಡುಗೆ ಸಿಲಿಂಡರ್ಗೆ ಯಾವ ರೀತಿಯಾಗಿ ವೇಟಿಂಗ್ 25 ದಿವಸ ಬುಕ್ ಮಾಡಿದ್ರೆ 25 ದಿವಸ ಕಾಯ್ಬೇಕಂತೆ, ಆ ರೀತಿಯಾಗಿ ಪರಿಸ್ಥಿತಿ ಆಗ್ಬಿಟ್ಟಿದೆ. ಇನ್ನೇನು ಮನೆಗಳಲ್ಲಿ ಸಿಲಿಂಡರ್ ಇಲ್ದವ್ರು ನಾವು ಯಾವ ತರ ಅಡುಗೆ ಮಾಡ್ಕೊಂಡು ತಿನ್ನುವಂಥದ್ದು, ಏನಾದ್ರು ಹೊರಗಡೆ ಹೋಗಿ ತಿನ್ಬೇಕು ಅಂತಂದ್ರೆ ಹೋಟ್ಲವರು ಜಾಸ್ತಿ ಮಾಡಿದ್ದಾರೆ. ಈಗ ಒಂದು ಅನ್ನ ಸಾಂಬಾರ್ ಇರುವಂಥದ್ದು 50 ರೂಪಾಯಿ ಇದ್ದಂಥದ್ದು ಈಗ 70 ರೂಪಾಯಿ 80 ರೂಪಾಯಿ ಆಗಿದೆ. ಅವ್ರಿಗೆ ನಾವು ಕೊಟ್ಟು ತಿನ್ನಕ್ಕಾಗ್ತಾನೆ? ಮನೆ ಮಂದಿ ಅಲ್ಲ, ನೀವು ಹೂವೇ ಕೂಡ ಮಾಡ್ಕೊಳಕ್ಕಾಗಲ್ಲ, ಆ ರೀತಿಯಾಗಿ ಆಗ್ಬಿಟ್ಟಿದೆ. ಇನ್ನೇನು ಕೊರೋನಾ ಟೈಮಲ್ಲಿ ಎಲ್ಲ ಕೂಡ ಹಳ್ಳಿ ಕಡೆ ಹೋಗ್ಬಿಟ್ರಲ್ಲ, ಆ ರೀತಿಯಾಗಿ ಪರಿಸ್ಥಿತಿ ಆದ್ರೂ ಆಗ್ಬೋದು. ಗ್ಯಾಸ್ ಇಲ್ದವ್ರು ಇಲ್ಲಿ ಊಟನೂ ಮಾಡೋಕ್ಕಾಗಲ್ಲ, ದುಡ್ಡು ಕೊಟ್ಟು ಊಟನೂ ಮಾಡೋಕ್ಕಾಗಲ್ಲ. ನಾವೇನಾದ್ರೂ ಕೂಡ ಊರ್ ಕಡೆ ಹೋಗಿ ಸೌದೆ ಒಲೆಯಲ್ಲಿ ಊಟ ಮಾಡ್ಬೇಕಾಗುತ್ತೆ, ಆ ರೀತಿಯ ಪರಿಸ್ಥಿತಿ ಆದ್ರೂ ಆಗ್ಬೋದು ಸ್ನೇಹಿತರೆ. ಹಾಗಾಗಿ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು, ನನ್ನ ಪ್ರಶ್ನೆಯನ್ನ ನಾನು ಮಾಡಿದ್ದೇನೆ. ನಿಮ್ಮ ಪ್ರಶ್ನೆಯನ್ನ ನೀವು ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅನ್ನೋದನ್ನ ನಿಮ್ಮ ಮುಖಾಂತರ ನಮ್ಮೆಲ್ಲ ಚಾಲಕರಿಗೆ ಹಾಗೂ LPG ಬಳಸುವಂತ ಸಿಲಿಂಡರ್ ಗ್ರಾಹಕರಿಗಾಗಿರ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಮಸ್ಕಾರ.